ಗೌರಿಬಿದನೂರಿನಲ್ಲಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಅದ್ಧೂರಿ ಬ್ರಹ್ಮರಥೋತ್ಸವ. ಹುಣ್ಣಿಮೆ ಅಂಗವಾಗಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ರಥ ಚಲಿಸ್ತಾ ಇದ್ದಂತೆ ತಾಲೂಕಿನ ವಿವಿಧ ಭಾಗಗಳಿಂದ ಬಂದಿದ್ದ ಅಸಂಖ್ಯಾತ ಭಕ್ತರು ರಥಕ್ಕೆ ಬಾಳೆಹಣ್ಣು ತೂರಿ ಭಕ್ತಿ ಮೆರೆದ್ರು. ಅಪಾರ ಭಕ್ತರು ಗೋವಿಂದ ಗೋವಿಂದ ಜಯ ಘೋಷಣೆಗಳೊಂದಿಗೆ ರಥೋತ್ಸವ ನಡೆಯಿತು. ಶ್ರೀದೇವಿ ಭೂದೇವಿ ಸಮೇತರಾಗಿ ಸ್ವಾಮಿಯ ಮೂರ್ತಿಯನ್ನು ಹೊತ್ತು ವಾದ್ಯ ಮೇಳಗಳೊಂದಿಗೆ ದೇವಸ್ಥಾನ ಪ್ರದಕ್ಷಿಣೆ ಹಾಕಲಾಯಿತು. ಇನ್ನು ನಗರದ ಬಜಾರ್ ರಸ್ತೆಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮರಥೋತ್ಸವ ಭಕ್ತಾದಿಗಳ ಸಮ್ಮುಖದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಮಾಘ ಶುದ್ಧ ಹುಣ್ಣಿಮೆ ಪ್ರಯುಕ್ತ ಶನಿವಾರ ಮುಂಜಾನೆಯಿಂದಲೇ ಹೋಮ ಹವನ, ಸ್ವಾಮಿಯ ಕಲ್ಯಾಣೋತ್ಸವ ಮುಂತಾದ ದೇವತಾ ಕಾರ್ಯಗಳನ್ನು ದೇವಾಲಯದ ಪ್ರಧಾನ ಅರ್ಚಕ ವೇದ ಬ್ರಹ್ಮ ಮುರಳೀಧರ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ವೆಂಕಟೇಶ್ವರ ಸ್ವಾಮಿ ರಥೋತ್ಸವನ ಅತ್ಯಂತ ಭಕ್ತಿ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮಂತ್ರಘೋಷ, ಡೊಳ್ಳು ಭಜಂತ್ರಿಗಳೊಂದಿಗೆ ನಡೆದ ಈ ಉತ್ಸವದಲ್ಲಿ ಸಾವಿರಾರು ಭಕ್ತರು ರಥ ಎಳೆದು ಬಾಳೆಹಣ್ಣು ತೂರಿ ನಮಸ್ಕರಿಸಿದರು. ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಭಕ್ತಾದಿಗಳಿಂದ ನೂತನವಾಗಿ ಸಿದ್ಧಪಡಿಸಿ ಹೂವುಗಳಿಂದ ಅಲಂಕೃತವಾಗಿದ್ದ ರಥದಲ್ಲಿ ಪ್ರತಿಷ್ಠಾಪಿಸುತ್ತಿದ್ದಂತೆಯೇ ಗೋವಿಂದ ಗೋವಿಂದ ಅಂತ ಸದ್ಭಕ್ತರ ಘೋಷಣೆಗಳು ಮುಳುಗಿದವು. ರಥ ಚಲಿಸ್ತಾ ಇದ್ದಂತೆ ನಾಡಿನ ವಿವಿಧ ಭಾಗಗಳಿಂದ ಬಂದಿದ್ದ ಅಸಂಖ್ಯಾತ ಭಕ್ತರು ರಥಕ್ಕೆ ಬಾಳೆಹಣ್ಣು ತೂರಿ ಭಕ್ತಿ ಮೆರೆದರು. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವ ಸಮಿತಿ ವತಿಯಿಂದ ಸರ್ವರಿಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಕೆಎಎಸ್ ಅಧಿಕಾರಿ ಎಸ್ ರಾಘವೇಂದ್ರ, ವಾಣಿಜ್ಯ ಇಲಾಖೆ ಕೋರಮಂಗಲ ನಗರಸಭೆ ಮಾಜಿ ಸದಸ್ಯ ಮಾರ್ಕೆಟ್ ಮೋಹನ್, ಅನಿಲ್, ಪರಮೇಶ್, ಮಣಿಕಂಠ, ವೇಣುಮಾಧವ ಮುಂತಾದವರು ಹಾಜರಿದ್ದರು. ಅರುಣ್ ಕುಮಾರ್, ಎಸ್ಪಿ ನಂದಿ, ಟಿವಿ ಗೌರಿಬಿದನೂರು ತಾಲೂಕು ವರದಿಗಾರರು. ಅನ್ನದಾಸೋಹ ಉಂಡಿ ಆಚೆ ಇಟ್ಟಿದೆ. ತಮ್ಮ ತನು ಮನ ಧನವನ್ನು ಅರ್ಪಿಸಬಹುದು. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಸಮಿತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಏರ್ಪಾಡು ಮಾಡಿರ್ತೀವಿ.